ಹಾಯ್, ನಾನು ಪ್ರದೀಪ್. ಟೆಕ್ಲಿಂಕ್ ಕನ್ನಡಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಅದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ತಿಳಿಸಿ. ಸೊ ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ನಿಮಗೆ ಓಪೋದವರು ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಆಫರ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಫ್ಲಿಪ್ ಮೊಬೈಲ್ ಕಂಡ್ರೆ ಇಷ್ಟ, ಅಥವಾ ಫ್ಲಿಪ್ ಮೊಬೈಲ್ ಯಾರ್ಯಾರು ತಗೋಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ಸೊ ಅವರೆಲ್ಲ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ಬಿಟ್ಟು ನೀವು ಒಂದು ಹೊಸ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಆ ಮೊಬೈಲ್ ಬಂದು ನಿಮಗೆ ಓಪೋ N3 ಅಂದರೆ ಓಪೋ N3 ಫ್ಲಿಪ್ ಮೊಬೈಲ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ಮೊಬೈಲ್ ಬಂದು ನಿಮಗೆ 1,00,000 ನಿಮಗೆ ಅಂದರೆ ಈ ಪ್ಲ್ಯಾನ್ ಬರೋಕ್ಕಿಂತ ಮುಂಚೆನೇ 1,00,000 ಮೊಬೈಲ್ನ ಕೊಡ್ತಾ ಇದ್ರು. ಸೊ ಈಗ ಭಾರಿ ಪ್ರಮಾಣದಲ್ಲಿ ಅಂದರೆ 50% ಗಿಂತ ಮೇಲೆ ನಿಮಗೆ ಆಫರ್ನ ಕೊಡ್ತಾ ಇದ್ದಾರೆ. ಸೊ ಈ ಮೊಬೈಲ್ 1,00,000 ಇರುವಂಥ ಮೊಬೈಲನ್ನು ಜಸ್ಟ್ ನಿಮಗೆ ಅವರು ನಿಮಗೆ 49 ಮತ್ತು 999 ಕೊಡ್ತಾ ಇದ್ದಾರೆ. ಸೊ ನಿಮಗೆ ಹೆಚ್ಚು ಕಡಿಮೆ 50,000 ಕೊಡ್ತಾ ಇದ್ದಾರೆ. ಸೊ ನಿಮಗೆ ಯಾವುದಾದ್ರೂ ಈ ಥರ ಫ್ಲಿಪ್ ಮೊಬೈಲ್ ತಗೋಬೇಕು ಅಂತಿದ್ರೆ ಇದು ಓಪೋ N3 ಅಂತ ಹೇಳ್ಬಿಟ್ಟು ನಿಮಗೆ ಫ್ಲಿಪ್ ಮೊಬೈಲ್ ತುಂಬಾ ನಿಮಗೆ ಆಫರ್ ಸಿಗ್ತಾ ಇದೆ. ಸೊ ಇದನ್ನ ಪರ್ಚೇಸ್ ಮಾಡ್ಬೋದು ನೀವು. ಇದರದ್ದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ನಿಮಗೆ 50 MP ಫ್ಲಾಗ್ಶಿಪ್ ವೈಡ್ ಆಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ, ಮತ್ತೆ 48 MP ಫ್ಲಾಗ್ಶಿಪ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ. ಅದಲ್ಲದೆ ನಿಮಗೆ ಫ್ರಂಟ್ ಬಂತು ಅಂದರೆ 32 MP ಪೋರ್ಟಲ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಅದಲ್ಲದೆ ನಿಮಗೆ 44 ವ್ಯಾಟ್ನ ಸೂಪರ್ ಹುಕ್ ಚಾರ್ಜ್ ಕೂಡ ಸಿಗ್ತಾ ಇದೆ. ಸೊ ಇದು ಮುಂದ್ಗಡೆ ಕೂಡ ಸ್ಕ್ರೀನ್ ಕಾಣುತ್ತಲ್ಲ, ಅದನ್ನು ನೀವು ಅಮೂಲ್ ಡಿಸ್ಪ್ಲೇಲೆ ಕೂಡ ನೋಡ್ಬೋದು. ಅದಲ್ಲದೆ ನಿಮಗೆ ಇದು ನಿಮಗೆ EMI ಸಹ ಸಿಗ್ತಾ ಇದೆ ಫ್ಲಿಪ್ಕಾರ್ಟ್ ಅವ್ರಿಗಿಂದ. EMI ಕೂಡ ಹಾಕ್ಸ್ಕೊಳ್ಬೋದು ನೀವು. ಸೊ ಇದು ನಿಮಗೆ ಅಂದರೆ ಫ್ಲಿಪ್ ಮೊಬೈಲ್ನ ತಗೊಳ್ಳೋರಿಗೆ ಇದು ಒಂದೊಳ್ಳೆ ಅವಕಾಶ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ 1,00,000 ಇರುವಂಥ ಮೊಬೈಲನ್ನು ನಿಮಗೆ ಕೇವಲ 49,999 ಕೊಡ್ತಾ ಇದ್ದಾರೆ. ಸೊ 50%ಗಿಂತ ಹೆಚ್ಚು ಸಿಗ್ತಾ ಇದೆ. ಸೊ ಇದನ್ನ ಯಾರ್ಯಾರು ಇಷ್ಟ ಆಯಿತು, ಸೊ ಅವರೆಲ್ಲ ನೀವು ಇದನ್ನ ಬುಕ್ ಕೂಡ ಮಾಡ್ಬೋದು. ಇನ್ನು ಸೆಕೆಂಡ್ನೇ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಮೋಟೋದವರು H50 ಅನ್ನೋ ಸೀರೀಸಲ್ಲಿ ತುಂಬಾನೇ ಮೊಬೈಲ್ಗಳನ್ನ ಬಿಡ್ತಾ ಇದ್ದಾರೆ. ಸೊ ಮೊದಲನೇದು ಫ್ಯೂಸನ್ ಬಿಟ್ರು, ಅದಾದ್ಮೇಲೆ 50 ಅಲ್ಟ್ರಾ ಬಿಟ್ರು, ಅದಾದ್ಮೇಲೆ ಪ್ರೋ ಬಿಟ್ರು. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಮೊಬೈಲ್ನ ಎಡ್ಜಲ್ಲಿ ಬಿಟ್ಟಿದ್ದಾರೆ, ಎಡ್ ಸೀರೀಸಲ್ಲಿ. ಸೊ ಮೋಟೋ H50 ಅಂತ ಒಂದು ಹೊಸ ಮೊಬೈಲ್ ಬಿಟ್ಟಿದ್ದಾರೆ. ಏನು ನೀವು ಬಜೆಟ್ 25,000 ಇಂದ 30,000 ಒಳಗಡೆ ನೀವು ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ದಿ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ IP68 ಅಂತ ಮಿಲ್ಟಿ ಗ್ರೇಡ್ದು ನಿಮಗೆ ಸರ್ಟಿಫೈಡ್ ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಮಿಸ್ ಆಗಿ ಕೆಳಗಡೆ ಬಿದ್ದರೆ ಅಥವಾ ನಿಮಗೆ ವಾಟರ್ ರೆಸಿಸ್ಟೆಂಟ್ ಅಂದರೆ ವಾಟರ್ಗೆ ಏನಾದ್ರು ಹಾಕಿದ್ರು ಕೂಡ ಈ ಮೊಬೈಲ್ ವರ್ಕ್ ಆಗುತ್ತೆ. ಸೊ ಅದಲ್ಲದೆ ನಿಮಗೆ ಸೋನಿಯಾ ಲಿಟಿಯಾ 700C ಅಂದ್ಬಿಟ್ಟು ಇದು ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ 1.5K POLED ಡಿಸ್ಪ್ಲೇ ಕೂಡ ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ಆಗಲಿ ಅಥವಾ ನಿಮಗೆ ಯಾವುದೇ ಥರ ಸ್ಲಿಮ್ ಮೊಬೈಲ್ ಆಗಲಿ ಇದು ನಿಮಗೆ ತುಂಬಾನೇ ಒಳ್ಳೆ ಮೊಬೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮಗೆ ಅದಲ್ಲದೆ ನಿಮಗೆ ವಾಟರ್ ರೆಸಿಸ್ಟೆಂಟ್ ಇದ್ದು ಇದು 68 ವ್ಯಾಟ್ ಟರ್ಬೋ ಪವರ್ ಚಾರ್ಜರ್ನ ಕೊಡ್ತಾ ಇದ್ದಾರೆ. ಅದಲ್ಲದೆ ನಿಮಗೆ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಸೊ ನಿಮಗೆ 15 ವ್ಯಾಟ್ನ ವೈರ್ಲೆಸ್ ಚಾರ್ಜರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಬೆಂಕಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ 25,000ದಿಂದ 30,000 ಒಳಗಡೆ ಪ್ರೈಸ್ ರೇಂಜ್ಗೆ ನಿಮಗೆ 15 ವ್ಯಾಟು ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಡ್ತಾ ಇದ್ದಾರೆ ಅಂದರೆ ಅಮೇಜಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಲ್ಲದೆ ನಿಮಗೆ ಮೋಟೋದವರು AI ಫ್ಯೂಚರ್ಗಳನ್ನ ಏನು ಬಿಡ್ತಾ ಇದ್ದಾರೋ, ಸೊ AI ಫ್ಯೂಚರ್ನು ಕೂಡ ಇದ್ರಲ್ಲಿ ನೀವು ನೋಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ಗೆ ನಿಮಗೆ ಇದು ಒಳ್ಳೆ ಬೆಸ್ಟ್ ಮೊಬೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಒಳ್ಳೊಳ್ಳೆ ಸ್ಕ್ಯಾಮ್ಗಳು ಮಾಡ್ತಾರಲ್ಲ ಅವ್ರ ಬಗ್ಗೆ ಕೇಳಿರ್ತೀರಾ ಮತ್ತೆ ನೋಡಿರ್ತೀರಾ. ಸೊ ಅದೇ ತರ ಇಲ್ಲೊಬ್ಬ ಒಂದು ಹುಡುಗ ಒಂದು ಒಳ್ಳೆ ದೊಡ್ಡ ಸ್ಕ್ಯಾಮ್ ಮಾಡಿ ಸಿಗಾಕೊಂಡಿದ್ದಾನೆ. ಸೊ ಅದೇನ್ ಸ್ಕ್ಯಾಮ್ ಅಂತಂದ್ರೆ ಪಂಜಾಬ್ನ ಮೆಚ್ಚೈನ್ ಅನ್ನೋ ಒಂದು ವಿಲೇಜ್ ಅಲ್ಲಿ 22 ವರ್ಷದ ಪಬ್ಜಿ ಯೂಸರ್ ಆ ಹುಡುಗ ಏನ್ ಮಾಡಿದಾನೆ ಅಂದ್ರೆ 25 ಲಕ್ಷ ರೂಪಾಯಿ ನೋಟನ್ನ, ಫೇಕ್ ನೋಟನ್ನ ಕ್ರಿಯೇಟ್ ಮಾಡಿದಾನೆ. ಸೊ ಕ್ರಿಯೇಟ್ ಮಾಡಿ ಅದು ಯಾವ್ದ್ರಲ್ಲಿ ಅಂತಂದ್ರೆ ಒಂದು ಸಾಧಾರಣವಾದ ಒಂದು ಕಲರ್ ಪ್ರಿಂಟ್ ಅಲ್ಲಿ HP ಕಲರ್ ಪ್ರಿಂಟರ್ ಅಲ್ಲಿ ಅವ್ನು ತಗೊಂಡೋಗಿ ಅದನ್ನ ಪ್ರಿಂಟ್ ಹಾಕಿದಾನೆ 25 ಲಕ್ಷ ರೂಪಾಯಿಗೆ. ಡಿನಾಮಿನೇಷನ್ ಬಂದು 100, 200, 500 ರೂಪಾಯಿ ನೋಟ್ಸ್ಗಳನ್ನ ಪ್ರಿಂಟ್ ಹೊಡೆದಿದ್ದಾನೆ. ಸೊ ಈ ಪ್ರಿಂಟ್ ಹೊಡೆದಿರೋ ನೋಟನ್ನ ಜೂಜ್ ಆಡ್ತಾರಲ್ಲ, ಏನ್ ಇಸ್ಪಿಟ್ಟು ಅಂತ ಕರಿತೀವಿ ನಮ್ಮ ಹಳ್ಳಿ ಸೈಡು, ಸೊ ಅಂತವ್ರಿಗೆ ತಕೊಂಡಾಗ 50,000 ರೂಪಾಯಿ ಕೊಟ್ಟಿದ್ದಾನೆ. ಸೊ ಅಲ್ಲಿ ಇದು ಬಯಲಿಗೆ ಬಂದಿದೆ. ಸೊ ಬಯಲಿಗೆ ಬಂದು ಅದನ್ನ ವಿಚಾರಣೆ ಮಾಡಿಸಿದಾಗ, ತನಿಖೆ ಮಾಡಿದಾಗ ಇದು ಪೊಲೀಸರ ಕೈ ಸಿಗಾಕೊಂಡಿದ್ದಾನೆ. ಆ ಹುಡುಗ ಅವರ ತಾಯಿ ಬಂದು ಹೈಸ್ಕೂಲ್ ಗೌರ್ಮೆಂಟ್ ಟೀಚರ್ ಆಗಿದ್ದಾರೆ. ಸೊ ಇವನು ಮನೆ ಒಳಗಡೆ ಪಬ್ಜಿ ಆಡ್ಕೊಂಡು ಅದಲ್ಲದೆ ಇವನು ಪ್ರಿಂಟರ್ನ ತರಿಸ್ಕೊಂಡು 25 ಲಕ್ಷ ರೂಪಾಯಿ ನೋಟ್ನ, ಫೇಕ್ ನೋಟ್ನ ಮಾಡಿದ್ದಾನೆ. ಸೊ ನೋಡಿದ್ರಲ್ಲ ಎಂತೆಂಥ ಹುಡುಗರೆಲ್ಲ ಇರ್ತಾರೆ ಅಂತ. ಇದೆಲ್ಲ ಒಂದು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಾಗಿ ಸಿಗಾಕೊಂಡಿದ್ದಾನೆ. ಸೊ ಅದಾದ ನಂತರ ಟೆಕ್ ನ್ಯೂಸ್ ಬಂದು ನಿಮಗೆ ರಿಯಲ್ಮಿ ಅವರು 320 ವ್ಯಾಟ್ ಸೂಪರ್ಸೋನಿಕ್ ಚಾರ್ಜರ್ನ ಬಿಡ್ತಾ ಇದ್ದಾರಂತೆ. ಸೊ ಬೆಂಕಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ 320 ವ್ಯಾಟ್ ಚಾರ್ಜಿಂಗ್ ಬಂದು ನಿಮಗೆ
ಕೇವಲ ನಿಮಗೆ 5 ನಿಮಿಷದಲ್ಲಿ 0 to 100% ಚಾರ್ಜ್ ಆಗುತ್ತಂತೆ. ಇದನ್ನ ಚೀನಾದಲ್ಲಿ ನೀವು ಅವರು ಎಕ್ಸ್ಪೆರಿಮೆಂಟ್ ಮಾಡಿದಾರಂತೆ. ಸೊ ಇಂಡಿಯಾಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಆದಷ್ಟು ಬೇಗನೆ ಬರುತ್ತೆ. ಸೊ ನೋಡೋಣ, ಕಾದ್ ನೋಡೋಣ. 5 ನಿಮಿಷಕ್ಕೆ ಫುಲ್ ಚಾರ್ಜ್ ಅಂದರೆ ಬೆಂಕಿ ಅಂತಲೇ ಹೇಳ್ಬೋದು. ಅದಲ್ಲದೆ 320 ವ್ಯಾಟ್. ಕಾದ್ ನೋಡೋಣ ಬರುತ್ತೋ ಏನೋ ಅಂತ. ಇದಿಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಆಗಿತ್ತು. ಸೊ ನಿಮಗೆ ಇದರಲ್ಲಿ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.